Yes, in this session, it is a continuation of the conduct of an event related to Unit 3. Yesterday, we have discussed one topic. Today, we'll discuss the another topic related to third unit, that is steps to organize an event. Under this, there are various steps. ಯಾಕೆಂತಂದರೆ ಎಲ್ಲ ಇವೆಂಟ್ ಕಂಪನೀಸ್ಗಳು ಅವ್ರು ಇಷ್ಟ ಬಂದಂಗೆ ಇವೆಂಟ್ಗಳನ್ನ ನಡೆಸೋದಕ್ಕೆ ಆಗೋದಿಲ್ಲ. ದೇರ್ ಮೇ ಚಾನ್ಸಸ್ ಆಫ್ ಫೇಲ್ಯೂರ್. ಹಾಗಾಗಿ ಸೊ ಆ ಫೇಲ್ಯೂರನ್ನು ತಡೆಗಟ್ಟೋದಕ್ಕೋಸ್ಕರ ಅಥವಾ ಅಬ್ಸ್ಟೆಕಲ್ಸನ್ನು ಓವರ್ಕಮ್ ಮಾಡೋದಕ್ಕೆ ಅವರು ಸ್ಮೂತಾಗಿ ಒಂದು ಇವೆಂಟನ್ನು ನಡೆಸಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸನ್ನು ಮ್ಯಾಂಡೇಟರಿಯಾಗಿ ದೇ ಹ್ಯಾವ್ ಟು ಫಾಲೋ. ಸೊ ಅಮಂಗ್ ದಟ್ there are various steps. So let us analyze one by one. The first one is objective. So what are the procedures to be gone through? An event manager must look after each and every objective, and those objective must be clearly set. He must ensure ಅಥವಾ make sure that objectives are clearly set, and also related to why it is holding it, whom it is targeted, and what is the return of investment must be clearly determined in his objective. So set objective must be clearly understood by everyone, that must be reachable. The next is why holding it, ಯಾತಕ್ಕೋಸ್ಕರ ಅದರ ಇವೆಂಟ್ ಕಂಡಕ್ಟ್ ಮಾಡೋ ಉದ್ದೇಶ ಏನು. ನೆಕ್ಸ್ಟ್ ಈಸ್ ಟು ಹೂಮ್ ಇಟ್ ಈಸ್ ಟಾರ್ಗೆಟೆಡ್, ಯಾರಿಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಆಬ್ವಿಯಸ್ಲಿ ಇಟ್ ಈಸ್ ಎ ಆಡಿಯನ್ಸ್. ಸೊ ಇದರಲ್ಲಿ ನಾವು ಡಿವೈಡ್ ಮಾಡಬೇಕಂತಂದರೆ ವೇರಿಯಸ್ ಗ್ರೂಪ್ ಆಫ್ ಆಡಿಯನ್ಸನ್ನು ಡಿವೈಡ್ ಮಾಡ್ಕೋಬೋದು. ಲೈಕ್ ಓಲ್ಡ್ ಏಜ್ ಆಗಿರ್ಬೋದು, ಮಿಡಲ್ ಏಜ್ ಆಗಿರ್ಬೋದು, ಅಥವಾ ಯಂಗ್ ಏಜ್ ಆಗಿರ್ಬೋದು, ಈ ರೀತಿ ಡಿವೈಡ್ ಮಾಡ್ಕೋಬೋದು. ಸೇ ಫಾರ್ ಎಕ್ಸಾಂಪಲ್ ಓಲ್ಡ್ ಏಜ್ ಪೀಪಲ್ಗೆ ನಾವು ಇವೆಂಟನ್ನು ಆರ್ಗನೈಸ್ ಮಾಡಬೇಕಾದ್ರೆ ಮೋರ್ ಇಂಟ್ರೆಸ್ಟಿಂಗ್ಲಿ ಅವ್ರಿಗೆ ಆದಷ್ಟು ಈ ಪೆನ್ಷನ್ ಸ್ಕೀಮ್ಸ್ ಬಗ್ಗೆ ಒಂದು ಸೆಮಿನಾರ್ಸ್ ಆಗಿರ್ಬೋದು, ಅಥವಾ ರಿಲೇಟೆಡ್ ಟು ಸ್ಪಿರಿಚುಯಲಿಟಿ ಆಗಿರ್ಬೋದು. ಈ ರೀತಿ ಮಾಡಿದ್ರೆ ಓಲ್ಡ್ ಏಜ್ ವಿಲ್ ಬಿ ಅಟ್ರಾಕ್ಟೆಡ್, ದಟ್ ಇವೆಂಟ್ ವಿಲ್ ಬಿಕಮ್ ಸಕ್ಸಸ್ಫುಲ್. ವೈಲ್ ದೇ ಆಡಿಯನ್ಸ್ ಈಸ್ ಟಾರ್ಗೆಟೆಡ್ ಆನ್ ದಿ ಮಿಡಲ್ ಇನ್ಕಮ್ ಗ್ರೂಪ್ಸ್ ಅಂತಂದರೆ, ಟೇಕ್ ಎಕ್ಸಾಂಪಲ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ಸ್ ತೊಗೊಂಡಾಗ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್. ದೆನ್ ನೆಕ್ಸ್ಟ್ ಯಂಗಸ್ಟರ್ಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಆಡಿಯನ್ಸ್ ಆಗಿ ಅನ್ನೋದಾದರೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸ್ ಇವೆಂಟ್, ಸೊ ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ ಈ ರೀತಿ ಕಂಡಕ್ಟ್ ಮಾಡಿದಾಗ, ಸೊ ಟಾರ್ಗೆಟೆಡ್ ಆಡಿಯನ್ಸ್ ಯಾರು ಅನ್ನೋದು ಫಸ್ಟು ಡಿಟರ್ಮೈನ್ ಮಾಡಿ ನಂತರ ನಾವೊಂದು ಆಬ್ಜೆಕ್ಟಿವ್ನ ಸೆಟ್ ಮಾಡ್ತೀವಿ. ನೆಕ್ಸ್ಟು what is the return of investment. So of course an event management company is a service organization, but some return is necessary for the continuation or its lively activitiesಗೋಸ್ಕರ ಕೆಲವೊಂದು ಪಾರ್ಟ್ ಸ್ಮಾಲ್ ರಿಟರ್ನ್ ಆದರೂ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಅದು ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಅದರದ್ದೇ ಆದಂಥ ಓನ್ ಖರ್ಚನ್ನ ನಿಭಾಯಿಸೋದಕ್ಕೆ, ಅಥವಾ ಅವ್ರದ್ದೇ ಆದಂಥ ಓನ್ ಸ್ಯಾಲರಿ ಕೊಡೋದಕ್ಕೆ, ಸೊ ಈ ರೀತಿ ಸಣ್ಣ ಪುಟ್ಟ ಖರ್ಚುಗಳನ್ನು ನಿರ್ವಹಿಸೋದಕ್ಕೆ ಸಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಸೊ ವಾಟ್ ಈಸ್ ದಿ ಕ್ಯಾಪಿಟಲ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ದಿಸ್ ಇವೆಂಟ್, ಆ್ಯಂಡ್ ವಾಟ್ ಈಸ್ ದಿ ರಿಟರ್ನ್ ಐ ಆಮ್ ಗೆಟ್ಟಿಂಗ್ ಫ್ರಮ್ ದಟ್ ಕ್ಲೈಂಟ್ ಅನ್ನೋದು ಕೂಡ ಇಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ ಅಂಡರ್ ದಿ ಹೆಡ್ ಆಬ್ಜೆಕ್ಟಿವ್. The next point is related to consultation. It is very essential because all the important decisions cannot be taken only by the event manager. ಒಂದು ಫಾರ್ ಎಕ್ಸಾಂಪಲ್ ಕಾನ್ಫರೆನ್ಸ್ ನಡಿಬೇಕು. ಸೊ ಆ ಕಾನ್ಫರೆನ್ಸು ಇವನ ಇಷ್ಟದ ಪ್ರಕಾರ ಅಥವಾ ಇವನ ಒಂದು ಡಿಸಿಷನ್ ಮೇಲೆ ಅದನ್ನು ನಡೆಸೋದಕ್ಕಾಗೋದಿಲ್ಲ. ಬಿಕಾಸ್ ಅವನಿಗಿಂತ ಮೇಲಿರೋ ಅಂಥ ಮೆಂಬರ್ಸ್ ಹೂ ಆರ್ ಅಪಾನ್ ಹಿಮ್, ಲೈಕ್ ಸ್ಟೇಕ್ ಹೋಲ್ಡರ್ಸ್, CEO ಆಗಿರ್ಬೋದು, MDs ಆಗಿರ್ಬೋದು. ಸೊ ಇವರ ಜೊತೆ ಕನ್ಸಲ್ಟೇಷನ್ ಮಾಡಿ ಯಾವಾಗ ಆ ಕಾನ್ಫರೆನ್ಸ್ನ ನಡೆಸಬೇಕು, ಅಲ್ಲಿ ಬರುವಂಥ ಚೀಫ್ ಗೆಸ್ಟ್ ಯಾರು, ಅದೆಲ್ಲ ಒಂದು ಇನ್ಫಾರ್ಮೇಷನ್ನು ಕೂಡ he has to take permission from his stakeholders who are upon him, and also he has to consult various authorities to be necessary. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಔಟ್ಡೋರ್ ಇವೆಂಟ್ಸ್ ಮಾಡಬೇಕಾದ್ರೆ ಲೈಸೆನ್ಸಸ್ಗಳು ತೊಗೋಬೇಕಾಗುತ್ತೆ. ಅಂಥ ಟೈಮಲ್ಲೂ ಕೂಡ ಅಷ್ಟೇ ಎಲ್ಲಂದರೆ ಅಲ್ಲಿ ಇವನು ಔಟ್ಡೋರ್ ಇವೆಂಟ್ಸನ್ನು ಕಂಡಕ್ಟ್ ಮಾಡೋದಕ್ಕಾಗಲ್ಲ. ಸೊ ಅಂಥ ಟೈಮಲ್ಲೂ he has to consult some various authorities in order to get the license, which is very much necessary in conducting an event. So next comes is planning. Planning is a crucial stage, and event manager has to spend more time on planning. Okay, for an event without planning nothing can be processed. ಸೊ ಯಾವುದೇ ರೀತಿಯಾದ ಇವೆಂಟ್ ನಡೆಸಬೇಕಾದ್ರೆ ದಿ ಫಸ್ಟ್ ಸ್ಟೆಪ್ ವಿಲ್ ಬಿ ಆಲ್ವೇಸ್ ಪ್ಲಾನಿಂಗ್. ವಿತೌಟ್ ಪ್ಲಾನಿಂಗ್ ಹಿ ಕೆನಾಟ್ ಫರ್ದರ್ ಸ್ಟೆಪ್ ಆನ್ ಟು ದಿ ನೆಕ್ಸ್ಟ್ ಪ್ರೊಸೀಜರ್. ಹಿಯರ್ he has to analyze where to do, what to do, whom to do, and how to do, so and so things will be analyzed detailed in a planning, because a planning is the most crucial stage where each event
manager has to spend his time in various activities. After planning only he has to move further. The next is resources. Event manager must ensure enough resources are available in the particular event, because the shortage of resources may lead to bad reputation on the company or a negative opinion on the company. It may be utilization of resources related to materials, equipments, or human resources as well must be utilized up to the maximum limit in a particular event. The next is branding. So every event manager must develop a clear identity for future growth purpose. ಸೊ ಪ್ರತಿಯೊಂದು ಬ್ರ್ಯಾಂಡಿಂಗ್ ಯಾತಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ಸೊ ಕಂಪನೀಸೇ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನೈಕಿ ಆಗಿರ್ಬೋದು, ಅಡಿಡಾಸ್ ಆಗಿರ್ಬೋದು, ಆ ಒಂದು ಬ್ರ್ಯಾಂಡ್ ನೇಮ್ ಕೇಳಿದ ತಕ್ಷಣ ಗೊತ್ತು ದೇರ್ ಈಸ್ ಕ್ವಾಂಟಿಟಿ ಆಗಿರಬಹುದು ಅಥವಾ ಅಲ್ಲಿ ಕ್ವಾಲಿಟಿ ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕ್ವಾಂಟಿಟಿಗಿಂತ ನಾವು ಅಲ್ಲಿ ಕ್ವಾಲಿಟಿ ಜಾಸ್ತಿ, ಇಟ್ ಈಸ್ ಅ ಪ್ರಿಫರೆನ್ಸ್. ಸೊ ಅಮೌಂಟ್ ಜಾಸ್ತಿ ಇದ್ದಷ್ಟು ನಮಗೆ ಒಂದು ಸಣ್ಣ ವಸ್ತು ಆಗಿದ್ದರೂ ಕೂಡ ಅಲ್ಲಿ ನಮಗೆ ಕ್ವಾಲಿಟಿ ಸಿಗುತ್ತೆ. ಸೊ ಹಾಗಾಗಿ ಆ ಬ್ರ್ಯಾಂಡಿಂಗ್ ಏನಕ್ಕೋಸ್ಕರ ಕ್ರಿಯೇಟ್ ಮಾಡುತ್ತೆ, ಇನ್ ಆರ್ಡರ್ ಟು ಐಡೆಂಟಿಫೈ ದೇರ್ ಪ್ರಾಡಕ್ಟ್ ಆ್ಯಂಡ್ ಆಲ್ಸೋ ಫಾರ್ ದೇರ್ ಫ್ಯೂಚರ್ ಗ್ರೋತ್ ಪರ್ಪಸ್ ಈಸಿಲಿ. ಸೊ ಅಂಡರ್ ಬ್ರ್ಯಾಂಡಿಂಗ್ ಏನು ಮಾಡ್ತಾರೆ ಒಂದು ಇವೆಂಟ್ ಮ್ಯಾನೇಜರ್ ಅಂತಂದರೆ, ಆ ಇವೆಂಟ್ ಕಂಪನಿಗೆ ನೇಮ್ ಕೊಡ್ತಾರೆ, ಸೊ ಲೋಗೋ ಕೊಡ್ತಾರೆ, ಮತ್ತು ಕೆಲವೊಂದು ಕ್ಯಾಪ್ಷನ್ಸ್ ಕೊಡ್ತಾರೆ. ಸೊ ಯಾತಕ್ಕೋಸ್ಕರ ಇದೆಲ್ಲ ಬ್ರ್ಯಾಂಡಿಂಗ್ ಮಾಡಬೇಕಾಗುತ್ತೆ ಅವರ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಂದರೆ, ಟು ಕ್ಯಾಚ್ ದಿ ಐಸ್ ಆಫ್ ದಿ ಕಸ್ಟಮರ್, ಟು ಗೇನ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಇವೆಂಟ್ ಕಂಪನಿ. ಸೊ ಇದಕ್ಕೋಸ್ಕರ ಅವರು ಬ್ರ್ಯಾಂಡಿಂಗ್ ಮಾಡೋದು ಅತ್ಯವಶ್ಯಕತೆ ಆಗುತ್ತೆ. ದ ನೆಕ್ಸ್ಟ್ ಈಸ್ ಆಫ್ಟರ್ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಿ ಆದಮೇಲೆ ಹಿ ಹ್ಯಾಸ್ ಟು ಮಾರ್ಕೆಟ್. ಸೊ ವಿತೌಟ್ ಮಾರ್ಕೆಟಿಂಗ್ some event management companies will lead to failure. So identifying the target audience in all possible ways to reach the target audience is the duty of the event manager. ಸೊ ನಾವು ಮಾರ್ಕೆಟಿಂಗ್ ಮಾಡಲಿಲ್ಲ, ಫೈನಲ್ ಟಾರ್ಗೆಟ್ ಆಡಿಯನ್ಸ್ ಏನು ಅಂದ್ಕೊಂಡಿದ್ವಿ ಅವ್ರಿಗೆ ರೀಚ್ ಆಗಲಿಲ್ಲ ಅಂತಂದರೆ, ನಮ್ಮ ಸ್ಟಾರ್ಟಿಂಗ್ ಸ್ಟೇಜಿಂದ ನಾವೇನು ಡೆವಲಪ್ ಮಾಡಿದ್ವಿ ಒಂದು ಇವೆಂಟ್ ಕಂಪನಿ, ಇಟ್ ವಿಲ್ ಲೀಡ್ಸ್ ಟು failure. So therefore, who is the target audience? How to make reach those ಇವೆಂಟಲ್ಲಿ ನಡಿಬೇಕಾಗಿರೋವಂಥ ಒಂದು ಏನೇ ವಿಷಯಗಳನ್ನು ಅವ್ರಿಗೆ ತಲುಪಿಸ್ಬೇಕು, ಅಥವಾ ಆ ಇವೆಂಟ್ ಎಲ್ಲಿ ನಡೀತಾ ಇದೆ, ಸೊ ಯಾವಾಗ ನಡೀತಾ ಇದೆ, ಸೊ ಇದೆಲ್ಲನೂ ಅವ್ರಿಗೆ ತಿಳಿಸ್ಬೇಕು ಅಂತಂದರೆ ಇಟ್ ಈಸ್ ಬೈ ಓನ್ಲಿ ಮೀನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಮೆನಿ ಪಾಸಿಬಲ್ ವೇಸ್ ಇದೆ ಈ ಮಾರ್ಕೆಟಿಂಗ್ ಮಾಡಬೇಕಾದ್ರೆ. ಸೊ ಯಾವ ಕಂಪನಿ ಬೇಸ್ಡ್ ಅಪಾನ್ ದಿಸ್ ಸೈಜ್ ಆಗಿರ್ಬೋದು ಅಥವಾ ಬೇಸ್ಡ್ ಅಪಾನ್ ಇಟ್ಸ್ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಒಂದು ಮಾರ್ಕೆಟಿಂಗ್ ವೇನ ಚೂಸ್ ಮಾಡ್ಕೊಳ್ಬೋದು. ವೆದರ್ ಪ್ರಿಂಟ್ ಮೀಡಿಯಾ ಚೂಸ್ ಮಾಡ್ಬೋದು, ಲೈಕ್ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬ್ರೋಚರ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಸ್ ಹೋಗಿರ್ಬೋದು, ಅಥವಾ ಮೇಲ್ಸ್ ಆಗಿರ್ಬೋದು, ಅಥವಾ ಫೇಸ್ಬುಕ್ಕು, ಟ್ವಿಟರಲ್ಲಿ ಆ್ಯಡ್ಸ್ ಕೊಡೋದು. ಸೊ ಈ ರೀತಿ ಬೈ ಯೂಸಿಂಗ್ ವೇರಿಯಸ್ ಪಾಸಿಬಲ್ ವೇಸ್ ಮಾರ್ಕೆಟಿಂಗ್ ಕ್ಯಾನ್ ಬಿ ಡನ್ ಇನ್ ಆರ್ಡರ್ ಟು ರೀಚ್ ದಿ ಟಾರ್ಗೆಟ್ ಆಡಿಯನ್ಸ್. ಸೊ ಆಫ್ಟರ್ ಮಾರ್ಕೆಟಿಂಗ್ ಎಲ್ಲ ಆದಮೇಲೆ ಎಲ್ಲಿ ಕಂಡಕ್ಟ್ ನಡೆಯುತ್ತೆ, ಸೊ ಎಲ್ಲಿ ಎಷ್ಟೊತ್ತಿಗೆ ಇದೆಲ್ಲ ಮಾರ್ಕೆಟಿಂಗ್ ಮಾಡಿ ಒಂದು ಆಡಿಯನ್ಸ್ಗೆ ರೀಚ್ ಆಗಿದೆ, ನಮ್ಮ ಮೆಸೇಜು ಕನ್ವೆ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಡೆಲಿವರಿ. It must be as smooth as possible, because it must be trustworthy in delivering the event. It must be gained good feedback from customers at the time of delivery. So because final delivery will be the last impression which will create on the event companies, because final delivery must be gone through as per promised earlier. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಫೈನಲ್ ಡೆಲಿವರಿನೂ ಕೊಟ್ಟಾಗ ಒಂದು ಕ್ಲೈಂಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಒಂದು ಇವೆಂಟ್ ಕಂಪನಿ ಮೇಲೆ ಒಂದು ಗುಡ್ ಒಪಿನಿಯನ್ ಬರುತ್ತೆ, ರೆಪ್ಯುಟೇಷನ್ ಬರುತ್ತೆ, ಆಸ್ ಆಲ್ಸೋ ಒಂದು ಟ್ರಸ್ಟ್ ವರ್ತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ದಿಸ್ ಮಸ್ಟ್ ಬಿ analyzed ಅಥವಾ this must be carried on very carefully for future growth of the event companies. The next comes communication. The event manager has to keep up to date and communicate all the happenings with each and every people in the event management. Effective communication ಯಾಕೆ ಬೇಕು ಅಂತಂದರೆ, because it will lead to effective outcomes also, because it helps to reduce the mismatch between the planned as well as the processed ಏನು ನಡೆಸ್ತೀವಿ ಅದನ್ನು
ಪ್ಲ್ಯಾನಿಂಗ್ ಪ್ರಕಾರ ಎಲ್ಲರಿಗೂ ಕೂಡ ನಾವು ಕಮ್ಯುನಿಕೇಟ್ ಮಾಡಿದಾಗ್ಲೇ ಇಟ್ ವಿಲ್ ರೆಡ್ಯೂಸ್ ದಿ ಗ್ಯಾಪ್ ಆಫ್ ಮಿಸ್ಕಮ್ಯುನಿಕೇಷನ್. ಯಾವುದೇ ರೀತಿಯಾದ ಮಿಸ್ಕಮ್ಯುನಿಕೇಷನ್ ಇದ್ದರೆ ಸೊ ದ ಇವೆಂಟ್ ಮೇ ಲೀಡ್ ಟು ಫೇಲ್ಯೂರ್ ಇನ್ ಫ್ಯೂಚರ್ ಡೇಸ್. ಹಾಗಾಗಿ ಎಲ್ಲ ಒಂದು ಚೈನ್ ಲಿಂಕಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಮ್ಯುನಿಕೇಷನ್ ಮಾಡಿ ನಮ್ಮ ಹತ್ರ ಇರೋವಂಥ ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಅಥವಾ ನಾವು ಕಂಡಕ್ಟ್ ಮಾಡೋ ರೀತಿ ಆಗಿರ್ಬೋದು ಎಲ್ರಿಗೂ ಅದನ್ನು ಡೆಲಿವರ್ ಮಾಡೋದಕ್ಕೆ ಅವಶ್ಯಕತೆ ಆಗುತ್ತೆ. ಆ್ಯಂಡ್ ಹೆನ್ಸ್ ದಿಸ್ ಕಮ್ಯುನಿಕೇಷನ್ ಮೇ ಬಿ ಆಫ್ two types. He may choose oral communication ಅಥವಾ written communication. Oral is an informal communication, written is a formal communication. ಕೆಲವೊಂದ್ಸಲಿ ಈ ಫಾರ್ಮಲ್ ಕಮ್ಯುನಿಕೇಷನ್ನೇ ಅವಶ್ಯಕತೆ ಆಗುತ್ತೆ. ಇನ್ ಕೇಸ್ ಆಫ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ಗಳಲ್ಲಿ ಈ ರಿಟರ್ನ್ ಕಮ್ಯುನಿಕೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ವೈಲ್ ಕಮಿಂಗ್ ಟು ದಿ social events like birthday parties and so on, so oral communication is enough for communicating those event activities. After communication, the next step is feedback. The event manager must ensure to collect the feedback in order to know his position of his event management. From the clients ಆಗಿರ್ಬೋದು ಅಥವಾ from the audience ಆಗಿರ್ಬೋದು, he has to collect the feedback because in order to analyze what is his position in the market. It can be done through various methods. Say for example, questionnaires are generally collected as a feedback from the particular participants. This helps to move for next event also. The last is evaluation. Evaluation is the last stage in organizing an event. After collecting the feedback, one cannot keep quiet because he has to evaluate and analyze various positives as well as the negatives, and if there is any positive, take it as a reward. If there are any negatives, he must take it as a rectification, and it is very much important what are all the rectifications, what are all the shortfalls or negatives he is going to appear. So what are all the best possible ways in order to overcome that obstacles are also analyzed in this evaluation. If it is a positive, definitely there is some rewards ಅಂತ ತಿಳ್ಕೊಂಡು ಪಾಸಿಟಿವ್ ವೇಯಲ್ಲಿ ಮುಂದೆ ಹೋಗ್ಬೋದು. ಇಫ್ ಇಟ್ ಈಸ್ ಅ ನೆಗೆಟಿವ್, ಏನು ನೆಗೆಟಿವ್ಸ್ ಇದೆ ಅದನ್ನು ರೆಕ್ಟಿಫೈ ಮಾಡಿಕೊಂಡು ಅಥವಾ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಈವೆಂಟಿಗೆ ಹೋಗೋದಕ್ಕೆ ಇಟ್ ವಿಲ್ ಬಿಕಮ್ ವೆರಿ ಹೆಲ್ಪ್ಫುಲ್.